ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಏನೇನು ಮಾತಾಡೋಣ ಅಂತ ಹೇಳೋದಾದರೆ, ಚೈತ್ರ ಕುಂದಾಪುರ ಅವರು ಪದೇ ಪದೇ ಹೊರಗಡೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳೋದಾದರೆ, ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪರ್ಸ್ನಲಿ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಪದೇ ಪದೇ ಅವರು ಹೊರಗಡೆ ಹೋಗ್ತಾ ಇರೋದು ಅವರ ಪರ್ಸ್ನಲ್ ರೀಸನ್ ಆಗಿದ್ರು ಲಾಸ್ಟ್ ಟೈಮ್ ಅವರು ಹೇಳಿದ ಸ್ಟೇಟ್ಮೆಂಟಿಂದನೇ ಅರ್ಥ ಮಾಡ್ಕೊಳ್ಬೋದು. ಯಾಕಂದರೆ ಅವರು ಹೋಗ್ಬಿಟ್ಟು ಬಂದರು, ಅವ್ರದ್ದೇ ಒಂದು ಕತೆ ಕಟ್ಕೊಂಡ್ರು. ಇಲ್ಲಿ ಎಷ್ಟರ ಮಟ್ಟಿಗೆ ಸರಿ ಇತ್ತು, ಎಷ್ಟರ ಮಟ್ಟಿಗೆ ತಪ್ಪಿತ್ತು ಅಂತ ಬಿಗ್ ಬಾಸಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಆದ್ರೂ ಇವರು ಹೊರಗಡೆ ಹೋದ ಕೂಡಲೇ ಇವ್ರಿಗೆ ಏನಾಗುತ್ತೆ ಅಂತ ನನಗೆ ಅರ್ಥ ಆಗಲ್ಲ. ಯಾಕಂದರೆ ಇವರು ಏನು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಅವ್ರಿಗೆ ಅರ್ಥ ಅಂದರೆ ಒಂದು ಮಾತಾಡುವಾಗ ಕರೆಕ್ಟಾಗಿ ಒಂದು ಅರ್ಥ ಇರಬೇಕು. ಅದು ಬಿಟ್ಟು ಸುಮ್ಮನೆ ಗಲಾಟೆ ಮಾಡೋದಲ್ಲ. ಒಂದು ಟಾಪಿಕಲ್ಲಿ ಅಂದರೆ ಆ್ಯಕ್ಚುಲಿ ನಿನ್ನೆ ಕಮೆಂಟ್ಸ್ ಎಲ್ಲ ನೋಡಿದೆ. ಚೈತ್ರ ಕುಂದಾಪುರ ಅವರು ಫ್ಯಾನ್ಸ್ ತುಂಬ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ಚೈತ್ರ ಕುಂದಾಪುರ ಸರಿ ಮಾಡಿದ್ದು ಸರಿ ಅಂತ. ಸೊ ಒಪ್ಕೊಳ್ಳೋಣ ಗುರು, ನೀವು ಹೇಳಿದ್ದೆ ಸರಿ, ಚೈತ್ರ ಕುಂದಾಪುರ ಅವ್ರು ಮಾಡಿದ್ದೆ ಸರಿ. ಏನು ಮಾಡಿದ್ದಾರೆ ಅವರು? ಹೊರಗಡೆ ಹೋಗ್ಬಿಟ್ಟು ಪದೇ ಪದೇ ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರ ಪರ್ಸ್ನಲ್ ರೀಸನು. ಬಟ್ ಹೊರಗಡೆ ನಡೆದ ಟಾಪಿಕನ್ನು ಒಳಗಡೆ ಹೇಳಿದ್ದು ಎಷ್ಟು ಸರಿ? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವರು ಹೊರಗಡೆ ಹೋಗ್ಬಿಟ್ಟು ಬಂದು ಲಾಸ್ಟ್ ಟೈಮ್ ತ್ರಿವಿಕ್ರಮ್ ಅವರನ್ನು ಒಂದು ಟಾರ್ಗೆಟ್ ಮಾಡಿಬಿಟ್ಟು ಪದ ಬಳಕೆ ಮಾಡಿದರು. ಅದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ಭವ್ಯ ಮತ್ತು ಮಂಜು ಮತ್ತು ತ್ರಿವಿಕ್ರಮ್ ಅವರನ್ನು ಓವರಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಸರಿ? ಸೊ ನೀವು ಹೇಳ್ತಾ ಇದ್ದೀರಾ ಚೈತ್ರ ಕುಂದಾಪುರ ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಚೈತ್ರ ಕುಂದಾಪುರ ಅಥವಾ ಮೋಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆ ಎಪಿಸೋಡಲ್ಲಿ ಏನು ನಡೀತು, ಯಾರು ನನಗೆ ಇರಿಟೇಟ್ ಆದರು ಅಥವಾ ಯಾರು ನನಗೆ ಇಷ್ಟ ಆಗಿಲ್ಲ ಅವರ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ನೀವು ಕಮೆಂಟ್ ಮಾಡೋದಾದರೆ ಮಾಡಿ, ತೊಂದರೆ ಇಲ್ಲ, ನಾನು ಏನೂ ಹೇಳೋದಿಲ್ಲ, ಕಮೆಂಟ್ ಮಾಡಿ. ಬಟ್ ಪರ್ಟಿಕ್ಯುಲರ್ ಆಗಿ ನೀವು ಅವರ ಫ್ಯಾನ್ ಆಗಿದ್ದರೆ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಕಮೆಂಟ್ ಮಾಡಿ. ಸೊ ಇವತ್ತಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾಮಿನೇಷನಲ್ಲಿ ತ್ರಿವಿಕ್ರಮ್ ಅವರು ಸೇಫ್ ಆದರು, ಹನುಮಂತು ಅವರು ಸೇಫ್ ಆದರು, ಧನರಾಜ್ ಅವರಂತೂ ಸೇಫ್ ಆಗಿದ್ದಾರೆ. ಶಿಶಿರ್ ಅವರು ಲಾಸ್ಟ್ ವೀಕಲ್ಲಿ ಡೇಂಜರ್ ಝೋನಲ್ಲಿದ್ದವರು ಸೇಫ್ ಆಗಿದ್ದಾರೆ. ಇಲ್ಲಿ ಆಟಕ್ಕಿಂತ ಓಟನೇ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಯಾಕಂದರೆ 2 ವಾರ 3 ವಾರಗಳ ಹಿಂದೆ ನಡೆದಂಥ ವಿಷಯಗಳನ್ನು ಚೈತ್ರ ಕುಂದಾಪುರ ಅಥವಾ ತ್ರಿವಿಕ್ರಮ್ ಅವರು ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಸುದೀಪ್ ಸರ್ ಅಂದರೆ ವೀಕೆಂಡಲ್ಲಿ ಬಂದ ಮೇಲೇ ಗೊತ್ತಾಗುತ್ತೆ. ಯಾಕಂದರೆ 2 ಪದಗಳು ಸಣ್ಣದಲ್ಲ, ದೊಡ್ಡದು. ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಪದಗಳು ನನ್ನ ಪ್ರಕಾರ ಸ್ವಲ್ಪ ಹೆವಿ ಆಗಿದೆ. ಯಾಕಂದರೆ ಶಿಶಿರ್ ಅವರ ವ್ಯಕ್ತಿತ್ವದ ಪ್ರಶ್ನೆ, ತ್ರಿವಿಕ್ರಮ್ ಅವರ ಅಸ್ತಿತ್ವದ ಪ್ರಶ್ನೆ ಅಂತ ಒಂದು ಆಗಿದೆ. ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಹಾಗೆ ಆಗಿದೆ. ಅಂದರೆ ನನ್ನ ಪ್ರಕಾರ ಜನರು MMTV ಅಂದರೆ ಧನರಾಜ್ ಅವರ ಟಿವಿಯನ್ನು ತುಂಬ ಲೈಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಫ್ರ್ಯಾಂಕ್ ಆಗಿ ಹೇಳೋದಾದರೆ ಅವರು ಎಲ್ಲೂ ಅವರ ಆಟವನ್ನು ಬಿಟ್ಟುಕೊಟ್ಟಿಲ್ಲ. ರಜತ್ ಅವರಾಗಿರ್ಬೋದು, ಹನುಮಂತ್ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು ಅಥವಾ ಧನರಾಜ್ ಅವರಾಗಿರ್ಬೋದು. ಇಲ್ಲಿ ನಾನು ಚೈತ್ರ ಅವರನ್ನು ಬಿಟ್ಕೊಟ್ಟಿದ್ದೇನೆ. ಯಾಕಂದರೆ ಅವರ ಆಟವನ್ನು ಬಿಟ್ಟು ಅವರು ಈ ವೀಕೆಂಡಲ್ಲಿ ಕಾಣಬೇಕು ಅಂತ ವೀಕಲ್ಲಿ ಆಡಿದಂಗಿದೆ. ಸೊ ಇಲ್ಲಿ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಲಾಸ್ಟ್ ವೀಕು ಗೌತಮಿ ಅವರು ತಲೆ ತೆಗ್ಸಲ್ಲ ಅಂತ ಹೇಳಿದ್ರು ದೊಡ್ಡ ವಿಷಯ ಆಗೋಗಿತ್ತು. ಅಂದರೆ ಅವ್ರ ವ್ಯಕ್ತಿತ್ವನ ನೋಡ್ಕೊಂಡಿದ್ರು. ಆದರೆ ಇಲ್ಲಿ ಮೋಕ್ಷಿತಾ ಅವರು ಮಾಡ್ತಾ ಇರೋದು ಸೇಮು. ಲಾಸ್ಟ್ ವೀಕಲ್ಲಿ ಅದೇ ಮೋಕ್ಷಿತಾ ಅವರಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮಾತಾಡ್ತಾ ಮೋಕ್ಷಿತಾ ಇವತ್ತು ಗೇಮನ್ನು ಗೇಮ್ ರೀತಿಯನ್ನು ತಗೊಳ್ಳಿಲ್ಲ. ಇದರಲ್ಲೂ ನಾನು ಒಂದು ಕಮೆಂಟ್ಸ್ ಎಲ್ಲ ನೋಡಿದ್ದೆ ಕೆಲವರದ್ದು, ಅಂದರೆ ಪ್ರೋಮೋ ಬಂದಿತ್ತು, ಅದಕ್ಕೆ ಕಮೆಂಟ್ಸ್ ಎಲ್ಲ ನೋಡಿದ್ದೆ. ಮೋಕ್ಷಿತಾ ಅವರು ಮಾಡಿದ್ದು ಸರಿ, ಮೋಕ್ಷಿತಾ ಅವರು ವ್ಯಕ್ತಿತ್ವ ಅವರು ಸರಿಯಾಗಿ ಮಾಡಿದ್ದಾರೆ. ಅದೇ ಮನಸ್ಥಿತಿಗಳು ಲಾಸ್ಟ್ ವೀಕಲ್ಲಿ ಗೌತಮಿ ಅವರನ್ನು ಯಾಕೆ ಸರಿ ಅಂತ ಹೇಳಲಿಲ್ಲ? ನಾನು ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಅಥವಾ ಏನೂ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನು ರಾಂಗ್ ಅಂತಲೂ ಹೇಳ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾರು ಇಷ್ಟನೋ ಅವ್ರು ಏನು ಮಾಡಿದ್ರು ಸರಿಯೇ, ಯಾರು ಇಷ್ಟ ಇಲ್ವೋ ಅವ್ರು ಏನು ಮಾಡಿದ್ರು ತಪ್ಪೇ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಮೋಕ್ಷಿತಾ ಮಾಡಿದ್ದು ಸರಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ಲಾಸ್ಟ್ ವೀಕಲ್ಲಿ ಗೌತಮಿ ಅವರು ಮಾಡಿದ್ದು ಸರಿಯೇ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವರವರ ವ್ಯಕ್ತಿತ್ವದ ಆಟವನ್ನು ಅವರವರು ಆಡ್ತಾ ಇದ್ದಾರೆ. ಇಲ್ಲಿ ಕ್ಯಾಪ್ಟನ್ಸಿಯನ್ನು ಧನರಾಜ್ ಅವರು ಸುಮ್ಮನೆ ಬಿಟ್ಕೊಟ್ರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವರನ್ನು ಸಹ ಅಂತ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿದ್ರಲ್ಲಿ ಅವರನ್ನೇ ಹೊರಗಡೆ ಇಟ್ಟರು, ಸೇಫ್ ಗೇಮ್ ಮಾಡಿದರು. ಅದು ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿ ಮೋಕ್ಷಿತಾ ಅವರು ಧನರಾಜ್ ಅವರು ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಕ್ಕಾದರೂ ಒಂದು ಆಡ್ಬೋದಿತ್ತು. ಬಟ್ ಅವರು ಎಲ್ಲೋ ಬಿಟ್ಕೊಟ್ರು ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೊಟ್ಟರು, ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮೋಕ್ಷಿತಾ ಅವರಿಗೆ
ಅವ್ರಿಗೆ ರಿಗ್ರೆಟೇ ಇಲ್ಲ ಗುರು. ಈ ಈ ಇವಾಗ ಮೋಕ್ಷಿತ್ ಅವರ ಸಪೋರ್ಟರ್ಸು ದಯವಿಟ್ಟು ಮಾತಾಡಿ. ಯಾಕಂದರೆ ನೀವು ವೋಟ್ ಮಾಡಿರೋದು ಗುರು, ನೀವು ಎಷ್ಟು ಕಷ್ಟಪಟ್ಟು ವೋಟ್ ಮಾಡಿದ್ದೀರಿ ಮೋಕ್ಷಿತ್ ಅವರಿಗೆ. ಸೊ ನನ್ನ ಪ್ರಕಾರ ಆ ಟೀಮಲ್ಲಿ ಅಂದರೆ ಧನರಾಜ್ ಅವರ ಟೀಮಲ್ಲಿ ಮೋಕ್ಷಿತ್ ಅವರಿಗೆ ಹೈಯೆಸ್ಟ್ ವೋಟ್ ಬಿದ್ದಿರುತ್ತೆ ನನ್ನ ಪ್ರಕಾರ 100%. ಸೊ 100% ಅಷ್ಟು ವೋಟ್ ಮಾಡಿದವರು ಹಾನೆಸ್ಟಾಗಿ ಕಮೆಂಟ್ ಮಾಡಿ ಮೋಕ್ಷಿತ್ ಅವರು ಮಾಡಿದ್ದು ಸರಿನಾ. ಪ್ರೋಮೋ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರು ಮೋಕ್ಷಿತ್ ಅವರು ಮಾಡಿದ್ದು ಸರಿ ಅಂತ. ಬಿಗ್ ಬಾಸ್ ಅವರು ಕೇಳ್ತಾರೆ ಜನರ ಆ್ಯಕ್ಚುಲಿ ಸರಿ ನೀವು ಆ ಅಂದರೆ ಡಿಸಿಷನ್ಗೆ ಇನ್ನೂ ನಿಲ್ತೀರಾ ಅಂತ ಅವ್ರು ಹೇಳ್ತಾರೆ. ಹೌದು ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ, ನಿಮಗೆ ಅಷ್ಟು ಜನ ವೋಟ್ ಮಾಡಿದ್ದಕ್ಕೆ ನೀವು ಅವರಿಗೆ ಇದು ಮಾಡಿದ ಅಂದರೆ ಇನ್ಸಲ್ಟ್ ಮಾಡಿದಾಗ ಆಗುತ್ತೆ ಅಂದರು. ಆದರೂ ರಿಗ್ರೆಟ್ ಇಲ್ಲ, ಆದರೂ ಒಂದು ಕೆಮರಾ ಮುಂದೆ ಬಂದು ಸಾರಿ ಕೇಳಲ್ಲ. ಸೊ ಇನ್ನೂ ಅವರನ್ನು ಪರವಾಗಿ ಮಾತಾಡೋರು ಹ್ಯಾಟ್ಸಪ್ ಗುರು, ನಿಮ್ಮ ಫ್ಯಾನ್ ಬೇಸನ್ನು ನಿಜವಾಗ್ಲೂ ಒಪ್ಕೊಳ್ತೇನೆ. ಸೊ ಇಲ್ಲಿ ಎಲ್ಲವೂ ಒಂದು ಕಡೆ ಆದರೆ ಗೌತಮಿ ಅವರು ಕ್ಯಾಪ್ಟನ್ಶಿಪ್ಗೆ ಬಂದಿದ್ದಾರೆ. ಅಂದರೆ ಇಲ್ಲಿ ಏನೇನಾಗುತ್ತೆ ಏನೇನಾಗಲ್ಲ ಅಂತ ಬಿಗ್ ಬಾಸನ್ನು ನೋಡಿಯೇ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇದು ಎಲ್ಲವೂ ಮನಸ್ಸುಗಳ ಆಟ. ಸೊ ನನಗೆ ಯಾವಾಗಲೂ ಖುಷಿ ಆಗೋದು ರಜತ್ ಅವರು ಫಸ್ಟ್ ವೀಕಿಂದನೇ ಬರ್ಬೋದಿತ್ತು. ಟಫ್ ಕಂಟೆಸ್ಟೆಂಟ್ ಅವರು ಆ್ಯಕ್ಚುಲಿ. ಇಲ್ಲಿ ಚೈತ್ರ ಕುಂದಾಪುರ ಅವರನ್ನು ಹೊರಗಡೆ ಇಟ್ಟರೆ, ಚೈತ್ರ ಕುಂದಾಪುರ ಅವರಿಗೆ ಏನಾದರೂ ಹೇಳಿದರೆ, ಚೈತ್ರ ಕುಂದಾಪುರ ಅವರ ಬಗ್ಗೆ ಮಾತಾಡಿದರೆ ತುಂಬ ದೊಡ್ಡ ಕ್ರೈಮು. ಯಾಕಂದರೆ ಚೈತ್ರ ಕುಂದಾಪುರ ಅವರು ಕರೆಕ್ಟ್ ಆಗಿದ್ದಾರೆ, ಚೈತ್ರ ಕುಂದಾಪುರ ಅವರು ಏನು ಮಾಡಿದರೂ ಸರಿಯಾಗಿದ್ದಾರೆ ಅಂತ ಹೇಳೋ ಕೆಲವು ಜನರು ಇದ್ದಾರೆ. ಯಾಕಂದರೆ ಚೈತ್ರ ಕುಂದಾಪುರ ಅವರಿಗೆ ಅವರು ಅಣ್ಣ ಅಣ್ಣ ಅಂತ ಹೇಳ್ತಾ ತ್ರಿವಿಕ್ರಮ್ ಅವ್ರನ್ನ ಹೊಂಡಕ್ಕೆ ಹಾಕಿದ್ರು, ಇಲ್ಲಿ ಅಕ್ಕ ಅಕ್ಕ ಅಂತ ಹೇಳ್ತಾ ಭವ್ಯ ಅವ್ರನ್ನ ಹೊಂಡಕ್ಕೆ ಹಾಕಿದ್ರು. ಇವಾಗ ಮೋಕ್ಷಿತಾ ಅವ್ರ ಜೊತೆ ಮತ್ತು ಐಶ್ವರ್ಯ ಅವ್ರ ಜೊತೆ ಇದ್ದಾರೆ. ಐಶ್ವರ್ಯ ಅವರು 100% ಈ ವೀಕ್ ಅಂತೂ ಹೋಗೋದ್ರಲ್ಲೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಬಿಗ್ ಬಾಸ್ ಟೀಮಿಂದ ಏನಾದರೂ ಗೋಲ್ಮಾಲ್ ಮಾಡಿದರೆ ಹೋಗಲ್ಲ ಅಂತ ನನಗೆ 100% ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮೋಕ್ಷಿತ್ ಅವರು ಮಾಡಿದ ತಪ್ಪಿನಿಂದ ಗೌತಮಿ ಅವರು ಬಂದಿದ್ದಾರೆ. ಇಲ್ಲಿ ಲಾಸ್ಟ್ ಗೌತಮಿ ಅವರು ವಿನ್ ಆಗೋ ರೀತಿ ಕಾಣ್ತಾ ಇದೆ ನನಗೆ. ಇಲ್ಲಿ ಟಾಂಗ್ ಕೊಡೋಕ್ಕೆ ಹೋಗಿ ಚೈತ್ರ ಅವರು ಅವರೇ ಟಾಂಗ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಎಲ್ಲವೂ ಒಂದು ಭಾವನೆಗಳ ಆಟ ಅಂತ ನಾವು ತಗೊಳ್ಳೋದಾದರೆ ಇಲ್ಲಿ ಭವ್ಯ ಅವರನ್ನು ಶಿಶಿರ್ ಅವರು ಒಳ್ಳೆ ಪ್ಲೇಯರ್ ಅಂತ ಹೇಳಿದ್ದು ಐಶ್ವರ್ಯ ಅವರಿಗೆ ಎಲ್ಲೋ ಬೇಜಾರಾಯಿತು ಅಂತ ಒಂದು ಕಡೆ ಅವರು ಮಾತಾಡುವಾಗ ಗೊತ್ತಾಯಿತು. ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳೋದಾದರೆ ನನ್ನ ಗೆಸ್ ಪ್ರಕಾರ ಶಿಶಿರ್ ಅವರು ಇಲ್ಲ ಅಂದರೆ ಗೌತಮಿ ಅವರು. ಯಾಕಂದರೆ ಆಟದಲ್ಲಿ ಉಳಿದವರು ಅವರಿಬ್ಬರೇ. ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.